ತೋರ್ಸೋದೆಲ್ಲ ಏನು ಬೇಡ ಸರ್. ಇದೇನ್ ಮದ್ವೆ ಅಲ್ಲ, ತಾಳಿ ಶಾಸ್ತ್ರ ಮಾಡ್ಕೋತಿದೀವಿ ಅಷ್ಟೇ, ಸಿಂಪಲ್ ಆಗಿ. ಇರೋದ್ರಲ್ಲೇ ತೋರಿಸಿ. ಅಯ್ಯೋ ಅಕ್ಕ, ತಾಳಿ ಶಾಸ್ತ್ರನು ಮದ್ವೆ ಇದ್ದಂಗೆ ಅಲ್ವಾ, ಅದ್ರಲ್ಲೂ ಅದಕ್ಕೇನೆ ಸ್ಪಾಟ್ ಲೈಟ್ ಅಲ್ಲಿ ಇರ್ತಾರೆ. ಹೌದು ಕಣೆ, ಸಿಂಪಲ್ ಅನ್ಕೊಂಡು 2-3 ಸಾವಿರದ ಸೀರೆ ತೋರ್ಸಕ್ಕಾಗತ್ತಾ? ನೀವೊಂದ್ ಕೆಲಸ ಮಾಡಿ, 10,000 ರಿಂದ 15,000 ಸೀರೆ. ಸರಿ ಸರಿ, ಇದು ನೋಡಿ ಮೇಡಮ್, ತುಂಬಾ ಚೆನ್ನಾಗಿದೆ. ಇದು ಬೇಡ, ಇದು ನನ್ನ ಸೊಸೆಗೆ ಒಪ್ಪಲ್ಲ, ಬೇರೆ ತೋರಿಸಿ. ಇದು ನೋಡಿ, ಖಂಡಿತ ಒಪ್ಪಿಗೆ ಆಗತ್ತೆ. ಚೆನ್ನಾಗಿದೆ ಅನ್ಸುತ್ತಿದು. ಹೌದು. ಹಾ, ಎಷ್ಟಿದು? 15,000 ಅಷ್ಟೇ. 15,000ನಾ? ಪ್ಯೂರ್ ಹ್ಯಾಂಡ್ಲೂಮ್ ಸೀರೆ ಮೇಡಮ್ ಇದು. ಅಲ್ಲ, ಹ್ಯಾಂಡ್ಲೂಮ್ ಇರ್ಬೋದು, ಕಡಿಮೆ ಮಾಡ್ಕೊಳ್ಳಿ, 5,000ಕ್ಕೆ ಬರುತ್ತೆ, ಕೊಟ್ಬಿಡಿ. ಸುಮ್ಮನೆ ರೀ ಮೇಡಮ್, 5,000ಕ್ಕೆಲ್ಲ ಕೊಡೋಕ್ಕಾಗತ್ತಾ? ನನ್ನ ಸೊಸೆನು ಗಾರ್ಮೆಂಟ್ಸ್ ಅಲ್ಲಿ ಮ್ಯಾನೇಜರು, ಅವಳಿಗೆ ಸೀರೆ ಬೆಲೆ ಏನು ಅಂತ ಚೆನ್ನಾಗಿ ಗೊತ್ತಿರತ್ತೆ. ಅದು ಅಲ್ಲದೆ ಒಂದು ತಾಳಿ ಶಾಸ್ತ್ರಕ್ಕೆ ಇಷ್ಟು ಕಾಸ್ಟ್ಲಿ ಸೀರೆ ತಗೋತಿದ್ದೀವಂದ್ರೆ ನೀವೇ ಯೋಚನೆ ಮಾಡಿ. ಇನ್ನು ಇವಳು ಮದುವೆ ಮಾಡಬೇಕು, ಇನ್ನೊಬ್ಬ ಮಗನ ಮದುವೆ ಮಾಡಬೇಕು, ಇವಳ ಮಗಳು ಮದುವೆ ಮಾಡಬೇಕು. ಅಮ್ಮ, ಅವಳಿಗಿನ್ನೂ 7 ವರ್ಷ. ಆಯ್ತು ಇರಮ್ಮ. ನೋಡಿ, ನಾವೆಲ್ಲ ಫಂಕ್ಷನ್ಗೂ ನಿಮ್ಮ ಹತ್ರನೇ ಜವಳಿ ತಗೋಬೇಕು ಅಂತಿರೋದು. ನೀವು ನೋಡ್ರೆ ಕಡಿಮೆ ಮಾಡಲ್ಲ ಅಂತಿರಲ್ಲ. ಮೇಡಮ್, ನಾನು ನಿಮಗೋಸ್ಕರ ಅಂಗಡಿಯಿಂದ ಎಲ್ಲ ತಗೊಂಡಿಲ್ಲಿ ಬಂದಿಲ್ವಾ? ಇದೊಳ್ಳೆ ಕತೆ ಆಯ್ತು. ನಮ್ಮ ಏರಿಯಲ್ಲಿ ಎಷ್ಟೊಂದು ಅಂಗಡಿ ಇದೆ, ಆದ್ರೂ ನಾವು ನಿಮ್ಮನ್ನೇ ಕರ್ಸಿಲ್ವಾ? ನೀವು ನಮಗೋಸ್ಕರ ಕಡಿಮೆ ಮಾಡ್ಕೊಳಕ್ಕಾಗಲ್ವಾ? ಅಲ್ಲ ಮೇಡಮ್, ಅದು ಅಲ್ಲಾನೂ ಇಲ್ಲ ಬೆಲ್ಲಾನೂ ಇಲ್ಲ. ಬೇಗ ಬೇಗ ಸೀರೆ ಪ್ಯಾಕ್ ಮಾಡಿ, ನಮ್ಗಿನ್ನ ಬೇರೆ ಕೆಲಸ ಇದೆ. ಬರೀ ಸೀರೆ ನೋಡ್ಕೊಂಡು ಕೂತಿರಕ್ಕಾಗತ್ತಾ? ಮೇಡಮ್, 5,000 ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಮೇಡಮ್. ಆಯ್ತು, 5,000 ಮೇಲೆ 100 ರೂಪಾಯಿ ಕೊಡ್ತೀನಿ, ಬೇಗ ಪ್ಯಾಕ್ ಮಾಡಿ. ಅಯ್ಯೋ ಮೇಡಮ್, ಏನೋ ನೀವು ನಮ್ಮ ಅಂಗಡಿಗೆ ಯಾವಾಗಲೂ ಬರ್ತೀರಾ ಅಂತ ನಾನು ಕೊಡ್ತಾ ಇದ್ದೀನಿ ಮೇಡಮ್. ಮೇಡಮ್, ನಿಮ್ಮ ಅಕ್ಕಪಕ್ಕದವರಿಗೆ, ಸಂಬಂಧಿಕರಿಗೆ ಎಲ್ಲ ನಮ್ಮ ಅಂಗಡಿ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್. ಸರಿ ಮೇಡಮ್, 1 ನಿಮಿಷ ಬರ್ತೀನಿ. ಅಮ್ಮ, 15,000 5,100 ಹಿಂಗ್ ಬಾರ್ಗೇನ್ ಮಾಡ್ತಾರಾ? ಸಾಕು ಸುಮ್ಮನೆ ರೇ, ಚೌಕಸಿ ಮಾಡದೆ ಯಾರು ಸೀರೆ ತಗೋತಾರೇನೆ? ಸೊಸೆಗೆ ಸೀರೆ ತಗೊಳಕ್ಕೆ ಸರ್ಕಸ್ ಮಾಡ್ತಿರೋ ಅತ್ತೆನ ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಒಂದ್ ದಿವಸ ನಿನ್ ಮಕ್ಳಿಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ ನೀನು? ಅಯ್ಯೋ, ಅದಕ್ಕೇನೆ ಇವಾಗ. ನೀನು ಬೇಕಿದ್ರೆ 500 1,000 ತಗೋ, ದುಡ್ಡು ತಗೊಂಡ್ಬರ್ತೀನಿ. ಸುಭದ್ರಾ, ಮಗಳ ಮನೆಗೆ ಹೊರಡೋ ತಯಾರಿ ಎಲ್ಲ ಆಯ್ತಾ? ಎಷ್ಟು ತಯಾರಿ ಮಾಡಿದ್ರು ಹೋಗೋ ಮೊದಲು ಒಂದೊಂದೇ ಕೆಲಸ ನೆನಪಾಗ್ತಾ ಇದೆ. ಮನೆ ಕೆಲಸ ಅಂದಮೇಲೆ ಅದೆಲ್ಲಿ ಮುಗಿಯತ್ತೆ. ನಿಮ್ಮ ಬೀಗರು ಫೋನ್ ಮಾಡಿದ್ರು, ತಾಳಿ ಶಾಸ್ತ್ರಕ್ಕೆ ಬರಲೇಬೇಕು ಅಂತ. ಅದು ಹೇಳೋಣ ಅಂತ ಬಂದೆ. ಹಾಗಾದ್ರೆ ಎಲ್ರು ಒಟ್ಟಿಗೆ ಹೋಗ್ಬೋದು. ನಿಮ್ ಕಾರ್ ತಗೊಂಡ್ಬಂದ್ಬಿಡಿ ಆಂಟಿ, ಜುಮ್ ಅಂತ ಹೋಗಿ ಒಟ್ಟಿಗೆ ಬಂದ್ಬಿಡೋಣ. ಆಯ್ತು ಬಿಡೆ. ಆಮೇಲೆ ಸುಭದ್ರಾ, ಹೋಗ್ತಾ ಲಕ್ಷ್ಮಿಗೊಂದು ಸೀರೆ ತಗೊಳ್ಳೋಣ. ತವ್ರ ಮನೆಯಿಂದ ಏನೂ ಕೊಟ್ಟಿಲ್ಲ ಅಂದರೆ ಚೆನ್ನಾಗಿರಲ್ಲ. ನಾನು ನೆನ್ನೆ ಹಾಗೆ ಅನ್ಕೊಂಡಿದ್ದೆ, ನಿನ್ ನೆನ್ಪು ಮಾಡಿದ್ ಒಳ್ಳೇದೇ ಆಯ್ತು. ಅಮ್ಮ, ಬಾವಂಗೆ ಶರ್ಟ್ ಪಂಚ ತಗೊಳಲ್ವಾ? ಅವಳಗ್ ತಗೋತೀವಿ ಅಂತಂದ್ರೆ ಅಳಿಯಂದ್ರಿಗೆ ತಗೊಳಲ್ವೇನೆ? ನಿಮ್ ಭಾವಂಗೆ ಯಾವ ಕಲರ್ ಇಷ್ಟ ಅಂತ ಫೋನ್ ಮಾಡಿ ಕೇಳ್ಕೊ. ಮಗಳ ಮನೇಲಿ ಶುಭ ಕಾರ್ಯ ಅಂತ ಅಂದ್ರೆ ಏನ್ ಸಂಭ್ರಮ ಅಲ್ಲ ನಿಂಗೆ. ಅದೇ ನಮ್ ವಿಷಯ ಅಂತ ಬಂದಾಗ ಮಾತ್ರ ಏನು ಖುಷಿ ಇರಲ್ಲ ನಿಂಗೆ. ಮುಂದೆ ನಿಮಗೂ ಅಂತ ಒಂದ್ ಮನೆ ಸಿಕ್ಕಿ ನೀವು ನಿಮ್ಮ ಅಕ್ಕನ ಥರ ಬದುಕು ತೋರಿಸಿ, ಆಗ ನಿಮ್ಮನ್ನ ನೋಡಿದ್ರೆ ಖುಷಿ ಆಗತ್ತೆ. ಆದರೂ ಸುಭದ್ರಾ, ನೀ ಏನೇ ಹೇಳು, ಗೌರಿ ಅವ್ರಿಗೆ ಬಾಯಿ ಮುಂದೆ ಅನ್ನೋದು ಬಿಟ್ರೆ ಮನಸ್ಸು ತುಂಬ ಒಳ್ಳೆಯದು. ನಮ್ಮ ಲಕ್ಷ್ಮಿಗೆ ಒಳ್ಳೆ ಅತ್ತೆ ಸಿಕ್ಕಿದ್ದಾರೆ, ತುಂಬ ಪ್ರೀತಿಯಿಂದ ಅವಳನ್ನ ನೋಡ್ಕೋತಾರೆ. ತಾಳಿ ಶಾಸ್ತ್ರ ಲಕ್ಷ್ಮಿಗಾದ್ರೂ ಅವಳ ಸಂಭ್ರಮ ಎಲ್ಲ ಇವ್ರ ಮುಖದಲ್ಲಿ ಕಾಣುತ್ತೆ. ಈ ಸಂಭ್ರಮ ಎಲ್ಲ ಎಷ್ಟು ದಿನ ಇರುತ್ತೋ ಏನೋ ಗೊತ್ತಿಲ್ಲ ಮಂಗಳ. ನಾವು ಶ್ರೀಮಂತರಲ್ಲ, ಲಕ್ಷ್ಮಿ ಅವಳ ಸಂಬಳ ಎಲ್ಲ ಈ ಮನೆಗೆ ಕೊಡ್ತಾಳೆ ಅಂತ ಗೊತ್ತಾಗಿದ್ದ ದಿನ ಅವ್ರ ಒಳ್ಳೆತನ ಎಲ್ಲಿ ಮಾಯ ಆಗ್ಬಿಡುತ್ತೋ ಅಂತ ಭಯ ಆಗ್ತಾ ಇದೆ. ಅಯ್ಯೋ ಸುಭದ್ರಾ, ಯಾಕೆ ಯಾವಾಗಲೂ ಕೆಟ್ಟದನ್ನೇ ಯೋಚನೆ ಮಾಡ್ತೀಯಾ? ಯಾರು ಗೊತ್ತು, ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಎಲ್ಲ ಸುಧಾರಿಸ್ಕೊಂಡು ಹೋಗ್ಬೋದಲ್ವಾ? ಹಾಗಾದ್ರೆ ನನಗೂ ಖುಷಿನೇ. ಆದರೆ ಅಳಿಯಂದ್ರೆ ಹೇಳೋದು ನೋಡಿದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗೋ ಥರ ಕಾಣಿಸ್ತಾ ಇದೆ. ನೋಡು ಸುಭದ್ರಾ, ಈ ಘಾಟಿ ಹೆಂಗಸರು ಇರ್ತಾರಲ್ಲ, ಅವ್ರು ನೋಡೋಕ್ ಮಾತ್ರ ಹಾಗಿರ್ತಾರೆ ಅಷ್ಟೇ. ಅವ್ರ ಮನೇನ ಅವ್ರ ಜೋಪಾನ ಮಾಡ್ಕೋತಾರೆ. ಅವ್ರಿಷ್ಟೆಲ್ಲ ಕಠೋರ ಆಗೋದು ಆ ಮಕ್ಳಿಗೋಸ್ಕರ ಅಲ್ವಾ? ಈ ಸ್ವಾರ್ಥನೂ ಒಂಥರ ಒಳ್ಳೇದೇನೆ. ಅಲ್ಲ ಆಂಟಿ, ಗೌರಿ ಅತ್ತೆ ಅಷ್ಟು ಒಳ್ಳೆಯವರಾಗಿದ್ದಿದ್ರೆ ಭಾವ ಯಾಕೆ ಇಷ್ಟು ಭಯ ಪಡ್ತಿದ್ರು ಅವ್ರಿಗೆ?
ಮದುವೆ ಆಗಿ ಇಷ್ಟು ದಿನ ಆಯಿತು, ಈಗಾಗಲೇ ಎಲ್ಲ ಸತ್ಯನೂ ಹೇಳ್ಬೋದಾಗಿತ್ತಲ್ವಾ? ಅವ್ರು ಸತ್ಯ ಹೇಳೋದಕ್ಕೆ ಅಷ್ಟು ಹಿಂದೆ ಮುಂದೆ ನೋಡ್ತಿದ್ದಾರೆ ಅಂದರೆ ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ಅತ್ತೆ ಹೇಗಿದ್ದಾರೆ ಅಂತ. ಅದೇನೋ ಸರಿ ಕಣೆ, ಆದರೆ ಒಂದೇ ಸಲಿಗೆ ಹೇಳಿದ್ರೆ ಅವ್ರು ಹೇಗೆ ತಗೋತಾರೋ ಅನ್ನೋ ಭಯಕ್ಕೆ ಹರಿ ಹೇಳ್ದೆ ಸುಮ್ಮನೆ ಇರ್ಬೋದಲ್ವಾ? ನನಗಂತೂ ಹಾಗೆ ಅನ್ಸಲ್ಲ ಆಂಟಿ. ಭಾವ ನಮ್ಮ ಹತ್ರ ಮಾತಾಡೋವಾಗೆಲ್ಲ ಭಯದಲ್ಲೇ ಮಾತಾಡಿದ್ದಾರೆ. ಬೀಗರು ನಾವು ಅನ್ಕೊಂಡಂಗಿಲ್ಲ ಮಂಗಳ. ಈಗ ಅವ್ರ ವಿಷಯ ಗೊತ್ತಿಲ್ಲ, ಅದಕ್ಕೆ ಇಷ್ಟು ಆರಾಮಾಗಿದ್ದಾರೆ. ಇಲ್ಲ ಅಂದರೆ ಅವ್ರ ವರ್ಷನೇ ಬೇರೆ. ಅನ್ಕೋತಾ ಹೋದ್ರೆ 1000 ಅನ್ಕೋಬಹುದು. ಅದನ್ನೆಲ್ಲ ಬಿಟ್ಟು ಮನಸ್ಸಿಂದ ಕೆಟ್ಟದನ್ನು ತೆಗೆದು ತಾಳಿ ಶಾಸ್ತ್ರಕ್ಕೆ ಹೊರಡ್ ಬರೋಣ. ಬೇಗ ರೆಡಿ ಆಗು. ಅಪ್ಪ ಭಗವಂತ, ಇಲ್ಲಿವರೆಗೆ ಏನೂ ತೊಂದರೆ ಆಗದೆ ಇದ್ದ ಹಾಗೆ ಎಲ್ಲ ನಡೆಸ್ಕೊಂಡು ಬಂದಿದೀಯಾ. ಇನ್ನು ಮುಂದೆನೂ ಅಷ್ಟೇ ಏನಾದರೂ ಒಂದು ದಾರಿ ತೋರಿಸಿ ನನ್ನ ಮಗಳ ಜೀವನನ ಜೋಪಾನ ಮಾಡಪ್ಪ.